ಅರಿತರೆ ಮಾತನಾಡು, ಮರೆತರೆ ಕೂತು ನೋಡು. ಒಂದು ವಿಶ್ಲೇಷಣೆ. ಗಾದೆಯ ಅರ್ಥ. ಈ ಗಾದೆ ಮಾತು ನಮಗೆ ಜೀವನದಲ್ಲಿ ಎದುರಾಗುವ ಹಲವು ಸಂದರ್ಭಗಳಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಇದರ ಸರಳ ಅರ್ಥವೆಂದರೆ, ಯಾವುದೇ ವಿಷಯದ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ಇದ್ದಾಗ ಮಾತ್ರ ನಾವು ಮಾತನಾಡಬೇಕು. ನಮಗೆ ತಿಳಿದಿಲ್ಲದ ವಿಷಯದ ಬಗ್ಗೆ ಮಾತನಾಡುವುದು ತಪ್ಪು. ಅದರ ಬದಲಾಗಿ ಅದರ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸಬೇಕು. ಗಾದೆಯ ಮಹತ್ವ. ಜ್ಞಾನದ ಪ್ರಾಮುಖ್ಯತೆ. ಈ ಗಾದೆ ಜ್ಞಾನದ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ. ಜ್ಞಾನ ಇಲ್ಲದೆ ಮಾತನಾಡುವುದು ಅಪಾಯಕಾರಿ. ಅಜ್ಞಾನದಿಂದ ದೂರವಿರುವುದು. ನಮಗೆ ತಿಳಿದಿಲ್ಲದ ವಿಷಯದ ಬಗ್ಗೆ ಮಾತನಾಡುವುದರಿಂದ ತಪ್ಪು ಅಭಿಪ್ರಾಯಗಳು ಹರಡಬಹುದು ಮತ್ತು ಇತರರನ್ನು ಗೊಂದಲಕ್ಕೀಡು ಮಾಡಬಹುದು. ಸತ್ಯ ಹೇಳುವಿಕೆ. ಜ್ಞಾನದ ಆಧಾರದ ಮೇಲೆ ಮಾತನಾಡುವುದರಿಂದ ನಾವು ಸತ್ಯವನ್ನು ಮಾತ್ರ ಹೇಳುತ್ತೇವೆ. ವಿವೇಕ. ಈ ಗಾದೆ ನಮ್ಮಲ್ಲಿ ವಿವೇಕವನ್ನು ಬೆಳೆಸುತ್ತದೆ. ಯಾವಾಗ ಮಾತನಾಡಬೇಕು ಮತ್ತು ಯಾವಾಗ ಮೌನವಾಗಿರಬೇಕು ಎಂಬುದನ್ನು ನಿರ್ಧರಿಸಲು ನಮಗೆ ಸಹಾಯ ಮಾಡುತ್ತದೆ. ಆಧುನಿಕ ಸಂದರ್ಭದಲ್ಲಿ ಗಾದೆಯ ಪ್ರಸ್ತುತತೆ. ಇಂದಿನ ಸಮಾಜದಲ್ಲಿ ಸುದ್ದಿಗಳು ಬಹಳ ವೇಗವಾಗಿ ಹರಡುತ್ತಿವೆ. ಸಾಮಾಜಿಕ ಮಾಧ್ಯಮದಲ್ಲಿ ಅನೇಕ ಸುಳ್ಳು ಸುದ್ದಿಗಳು ಹರಡುತ್ತಿರುತ್ತವೆ. ಹಾಗಾಗಿ ನಾವು ಯಾವುದೇ ಮಾಹಿತಿಯನ್ನು ಹಂಚಿಕೊಳ್ಳುವ ಮೊದಲು ಅದನ್ನು ಚೆನ್ನಾಗಿ ಪರಿಶೀಲಿಸುವುದು ಬಹಳ ಮುಖ್ಯ. ಈ ಗಾದೆ ನಮಗೆ ಈ ವಿಷಯದಲ್ಲಿ ಸರಿಯಾದ ಮಾರ್ಗದರ್ಶನ ನೀಡುತ್ತದೆ. ಉದಾಹರಣೆ: ಕೋವಿಡ್-19 ಮಹಾಮಾರಿಯ ಸಮಯದಲ್ಲಿ ಅನೇಕ ಸುಳ್ಳು ಸುದ್ದಿಗಳು ಹರಡಿದವು. ಈ ಸಮಯದಲ್ಲಿ ಈ ಗಾದೆ ನಮಗೆ ಬಹಳ ಸಹಾಯಕವಾಗುತ್ತಿತ್ತು. ನಾವು ಯಾವುದೇ ಮಾಹಿತಿಯನ್ನು ಹಂಚಿಕೊಳ್ಳುವ ಮೊದಲು ಅದು ಸರಿಯಾಗಿದೆಯೇ ಎಂದು ಪರಿಶೀಲಿಸುತ್ತಿದ್ದೆವು. ತೀರ್ಮಾನ. ಅರಿತರೆ ಮಾತನಾಡು, ಮರೆತರೆ ಕೂತು ನೋಡು ಎಂಬ ಈ ಗಾದೆ ನಮ್ಮ ಜೀವನದಲ್ಲಿ ಸರಳವಾದ ಆದರೆ ಬಹಳ ಮುಖ್ಯವಾದ ಪಾಠವನ್ನು ನೀಡುತ್ತದೆ. ನಾವು ಯಾವಾಗಲೂ ಜ್ಞಾನದ ಆಧಾರದ ಮೇಲೆ ಮಾತನಾಡಬೇಕು ಮತ್ತು ಸತ್ಯವನ್ನು ಹೇಳಬೇಕು. ಇದು ನಮ್ಮನ್ನು ಮತ್ತು ಇತರರನ್ನು ತಪ್ಪು ಮಾಹಿತಿಯಿಂದ ರಕ್ಷಿಸುತ್ತದೆ.